ವಿಜಯ ಹಜಾರೆ ಟ್ರೋಫಿ ಹಿಡಿದು ವಾಪಸ್ಸಾದ ಆಟಗಾರರಿಗೆ ಭರ್ಜರಿ ಸ್ವಾಗತ ಮಾಡಲಾಯಿತು. ಏರ್ಪೋರ್ಟ್ಗೆ ಬರ್ತಾ ಇದ್ದಂತೆ ಅಭಿಮಾನಿಗಳಿಗೆ ಅಭಿಮಾನಿಗಳು ಜೈಕಾರ ಹಾಕಿದ್ರು. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಚಾಂಪಿಯನ್ ಕರ್ನಾಟಕ ಚಾಂಪಿಯನ್. ವಿಜಯ ಹಜಾರೆ ಟ್ರೋಫಿ ಗೆದ್ದು ಕರುನಾಡ ಮಕ್ಕಳು ತಾಯ್ನಾಡಿಗೆ ಆಗಮಿಸುತ್ತಿದ್ದಂತೆ ಭರ್ಜರಿ ವೆಲ್ಕಮ್ ಸಿಕ್ಕಿದೆ. ಐದನೇ ಬಾರಿಗೆ ವಿಜಯ ಹಜಾರೆ ಟ್ರೋಫಿ ಗೆದ್ದ ಮಾಯಾಂಕ್ ಅಗರ್ವಾಲ್ ನೇತೃತ್ವದ ಕರ್ನಾಟಕ ತಂಡಕ್ಕೆ ತವರಿನಲ್ಲಿ ಭರ್ಜರಿ ಸ್ವಾಗತ ಸಿಕ್ಕಿದೆ. ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಹಾಗೂ ಆಟಗಾರರ ಕುಟುಂಬಸ್ಥರು ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಸ್ವಾಗತ ಕೋರಿದ್ದಾರೆ. ಹೂಗುಚ್ಛ ನೀಡಿ ಹಾರ ಹಾಕಿ ಬರಮಾಡಿಕೊಂಡಿದ್ದಾರೆ. ಏರ್ಪೋರ್ಟ್ನಿಂದ ಹೊರಬರುತ್ತಿದ್ದಂತೆ ಕ್ರಿಕೆಟ್ ಅಭಿಮಾನಿಗಳು ಜೈಕಾರ ಮುಗಿಲು ಮುಟ್ಟಿತ್ತು. ತುಂಬ ಚೆನ್ನಾಗಿ ಅನಿಸ್ತದೆ. ನಮಗೆ ಹಾರ್ಡ್ ವರ್ಕ್ ಮಾಡಿದ್ದೀವಿ, ಪ್ರಿಪ್ರೇಷನ್ಸ್ ಚೆನ್ನಾಗಿ ಮಾಡಿದ್ದೀವಿ. ಸೊ ಅದಕ್ಕೆ ವೆನ್ ವಿ ಗೆಟ್ ದ ರಿಸಲ್ಟ್ ಫಾರ್ ದ್ಯಾಟ್ ತುಂಬ ಖುಷಿ ಆಗುತ್ತೆ. ಪ್ರೆಷರ್ ಇತ್ತು, ಬಟ್ ಎಲ್ಲ ಹುಡುಗರು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರು. ಕ್ರೂಷಲ್ ಮೂಮೆಂಟ್ಸ್ ನಾವು ಗೆದ್ವಿ, ಆ್ಯಂಡ್ ಒನ್ಸ್ ವಿ ಹ್ಯಾಡ್ ದ ಮೊಮೆಂಟಮ್ ಆನ್ ಅವರ್ ಸೈಡ್, ವಿ ಲುಕ್ ಟು ಫಿನಿಶ್ ದ ಗೇಮ್. ವಿಜಯ ಹಜಾರೆ ಟ್ರೋಫಿ ಗೆದ್ದ ಬಗ್ಗೆ ಬ್ಯಾಟರ್ ಸ್ಮರಣ್ ಹೇಳಿದ್ದು ಹೀಗೆ: ಸಖತ್ ಇತ್ತು ನಮ್ಮದು ಫೈನಲ್. ನಾವು ಟಾಸ್ ಸೋತ್ವಿ, ಬ್ಯಾಟಿಂಗ್ ಬಂತು ನಮಗೆ. ಒಳ್ಳೆ ಸ್ಕೋರ್ ಮಾಡಿದ್ವಿ ನಾವು ಫಸ್ಟು, ಅದಾದಮೇಲೆ ಡಿಫೆಂಡು ಮಾಡಿದ್ವಿ. ಸೊ ಸಖತ್ತಿದೆ. ಅಂದರೆ ಫೈನಲಲ್ಲಿ ಸೆಂಚುರಿ ಹೊಡೆಯೋದು ಆಬ್ವಿಯಸ್ಲಿ ವೆರಿ ಪ್ರೌಡ್ ಮೂಮೆಂಟ್ ನನಗೆ. ಒಟ್ಟಾರೆ ಕಪ್ ಹಿಡಿದು ವಾಪಸ್ಸಾದ ಆಟಗಾರರಿಗೆ ಭರ್ಜರಿ ಸ್ವಾಗತ ಸಿಕ್ಕಿದ್ದಂತೂ ಸುಳ್ಳಲ್ಲ. ನ್ಯೂಸ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ವಿಜಯ ಹಜಾರೆ ಟ್ರೋಫಿ ಹಿಡಿದು ವಾಪಸ್ಸಾದ ಆಟಗಾರರಿಗೆ ಭರ್ಜರಿ ಸ್ವಾಗತ ಮಾಡಲಾಯಿತು. ಏರ್ಪೋರ್ಟ್ಗೆ ಬರ್ತಾ ಇದ್ದಂತೆ ಅಭಿಮಾನಿಗಳಿಗೆ ಅಭಿಮಾನಿಗಳು ಜೈಕಾರ ಹಾಕಿದ್ರು. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಚಾಂಪಿಯನ್ ಕರ್ನಾಟಕ ಚಾಂಪಿಯನ್. ವಿಜಯ ಹಜಾರೆ ಟ್ರೋಫಿ ಗೆದ್ದು ಕರುನಾಡ ಮಕ್ಕಳು ತಾಯ್ನಾಡಿಗೆ ಆಗಮಿಸುತ್ತಿದ್ದಂತೆ ಭರ್ಜರಿ ವೆಲ್ಕಮ್ ಸಿಕ್ಕಿದೆ. ಐದನೇ ಬಾರಿಗೆ ವಿಜಯ ಹಜಾರೆ ಟ್ರೋಫಿ ಗೆದ್ದ ಮಾಯಾಂಕ್ ಅಗರ್ವಾಲ್ ನೇತೃತ್ವದ ಕರ್ನಾಟಕ ತಂಡಕ್ಕೆ ತವರಿನಲ್ಲಿ ಭರ್ಜರಿ ಸ್ವಾಗತ ಸಿಕ್ಕಿದೆ. ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಹಾಗೂ ಆಟಗಾರರ ಕುಟುಂಬಸ್ಥರು ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಸ್ವಾಗತ ಕೋರಿದ್ದಾರೆ. ಹೂಗುಚ್ಛ ನೀಡಿ ಹಾರ ಹಾಕಿ ಬರಮಾಡಿಕೊಂಡಿದ್ದಾರೆ. ಏರ್ಪೋರ್ಟ್ನಿಂದ ಹೊರಬರುತ್ತಿದ್ದಂತೆ ಕ್ರಿಕೆಟ್ ಅಭಿಮಾನಿಗಳು ಜೈಕಾರ ಮುಗಿಲು ಮುಟ್ಟಿತ್ತು. ತುಂಬ ಚೆನ್ನಾಗಿ ಅನಿಸ್ತದೆ. ನಮಗೆ ಹಾರ್ಡ್ ವರ್ಕ್ ಮಾಡಿದ್ದೀವಿ, ಪ್ರಿಪ್ರೇಷನ್ಸ್ ಚೆನ್ನಾಗಿ ಮಾಡಿದ್ದೀವಿ. ಸೊ ಅದಕ್ಕೆ ವೆನ್ ವಿ ಗೆಟ್ ದ ರಿಸಲ್ಟ್ ಫಾರ್ ದ್ಯಾಟ್ ತುಂಬ ಖುಷಿ ಆಗುತ್ತೆ. ಪ್ರೆಷರ್ ಇತ್ತು, ಬಟ್ ಎಲ್ಲ ಹುಡುಗರು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರು. ಕ್ರೂಷಲ್ ಮೂಮೆಂಟ್ಸ್ ನಾವು ಗೆದ್ವಿ, ಆ್ಯಂಡ್ ಒನ್ಸ್ ವಿ ಹ್ಯಾಡ್ ದ ಮೊಮೆಂಟಮ್ ಆನ್ ಅವರ್ ಸೈಡ್, ವಿ ಲುಕ್ ಟು ಫಿನಿಶ್ ದ ಗೇಮ್. ವಿಜಯ ಹಜಾರೆ ಟ್ರೋಫಿ ಗೆದ್ದ ಬಗ್ಗೆ ಬ್ಯಾಟರ್ ಸ್ಮರಣ್ ಹೇಳಿದ್ದು ಹೀಗೆ: ಸಖತ್ ಇತ್ತು ನಮ್ಮದು ಫೈನಲ್. ನಾವು ಟಾಸ್ ಸೋತ್ವಿ, ಬ್ಯಾಟಿಂಗ್ ಬಂತು ನಮಗೆ. ಒಳ್ಳೆ ಸ್ಕೋರ್ ಮಾಡಿದ್ವಿ ನಾವು ಫಸ್ಟು, ಅದಾದಮೇಲೆ ಡಿಫೆಂಡು ಮಾಡಿದ್ವಿ. ಸೊ ಸಖತ್ತಿದೆ. ಅಂದರೆ ಫೈನಲಲ್ಲಿ ಸೆಂಚುರಿ ಹೊಡೆಯೋದು ಆಬ್ವಿಯಸ್ಲಿ ವೆರಿ ಪ್ರೌಡ್ ಮೂಮೆಂಟ್ ನನಗೆ. ಒಟ್ಟಾರೆ ಕಪ್ ಹಿಡಿದು ವಾಪಸ್ಸಾದ ಆಟಗಾರರಿಗೆ ಭರ್ಜರಿ ಸ್ವಾಗತ ಸಿಕ್ಕಿದ್ದಂತೂ ಸುಳ್ಳಲ್ಲ. ನ್ಯೂಸ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ವಿಜಯ ಹಜಾರೆ ಟ್ರೋಫಿ ಹಿಡಿದು ವಾಪಸ್ಸಾದ ಆಟಗಾರರಿಗೆ ಭರ್ಜರಿ ಸ್ವಾಗತ ಮಾಡಲಾಯಿತು. ಏರ್ಪೋರ್ಟ್ಗೆ ಬರ್ತಾ ಇದ್ದಂತೆ ಅಭಿಮಾನಿಗಳಿಗೆ ಅಭಿಮಾನಿಗಳು ಜೈಕಾರ ಹಾಕಿದ್ರು. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಚಾಂಪಿಯನ್ ಕರ್ನಾಟಕ ಚಾಂಪಿಯನ್.
ವಿಜಯ ಹಜಾರೆ ಟ್ರೋಫಿ ಗೆದ್ದು ಕರುನಾಡ ಮಕ್ಕಳು ತಾಯ್ನಾಡಿಗೆ ಆಗಮಿಸುತ್ತಿದ್ದಂತೆ ಭರ್ಜರಿ ವೆಲ್ಕಮ್ ಸಿಕ್ಕಿದೆ. ಐದನೇ ಬಾರಿಗೆ ವಿಜಯ ಹಜಾರೆ ಟ್ರೋಫಿ ಗೆದ್ದ ಮಾಯಾಂಕ್ ಅಗರ್ವಾಲ್ ನೇತೃತ್ವದ ಕರ್ನಾಟಕ ತಂಡಕ್ಕೆ ತವರಿನಲ್ಲಿ ಭರ್ಜರಿ ಸ್ವಾಗತ ಸಿಕ್ಕಿದೆ. ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಹಾಗೂ ಆಟಗಾರರ ಕುಟುಂಬಸ್ಥರು ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಸ್ವಾಗತ ಕೋರಿದ್ದಾರೆ. ಹೂಗುಚ್ಛ ನೀಡಿ ಹಾರ ಹಾಕಿ ಬರಮಾಡಿಕೊಂಡಿದ್ದಾರೆ. ಏರ್ಪೋರ್ಟ್ನಿಂದ ಹೊರಬರುತ್ತಿದ್ದಂತೆ ಕ್ರಿಕೆಟ್ ಅಭಿಮಾನಿಗಳು ಜೈಕಾರ ಮುಗಿಲು ಮುಟ್ಟಿತ್ತು. ತುಂಬ ಚೆನ್ನಾಗಿ ಅನಿಸ್ತದೆ ನಮಗೆ. ಹಾರ್ಡ್ ವರ್ಕ್ ಮಾಡಿದ್ದೀವಿ, ಪ್ರಿಪ್ರೇಷನ್ಸ್ ಚೆನ್ನಾಗಿ ಮಾಡಿದ್ದೀವಿ. ಸೊ ಅದಕ್ಕೆ ವೆನ್ ವಿ ಗೆಟ್ ದ ರಿಸಲ್ಟ್ ಫಾರ್ ದ್ಯಾಟ್ ತುಂಬ ಖುಷಿ ಆಗುತ್ತೆ. ಪ್ರೆಷರ್ ಇತ್ತು, ಬಟ್ ಎಲ್ಲ ಹುಡುಗರು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರು. ಕ್ರೂಷಲ್ ಮೂಮೆಂಟ್ಸ್ ನಾವು ಗೆದ್ವಿ, ಆ್ಯಂಡ್ ಒನ್ಸ್ ವಿ ಹ್ಯಾಡ್ ದ ಮೊಮೆಂಟಮ್ ಆನ್ ಅವರ್ ಸೈಡ್, ವಿ ಲುಕ್ ಟು ಫಿನಿಶ್ ದ ಗೇಮ್. ವಿಜಯ ಹಜಾರೆ ಟ್ರೋಫಿ ಗೆದ್ದ ಬಗ್ಗೆ ಬ್ಯಾಟರ್ ಸ್ಮರಣ್ ಹೇಳಿದ್ದು ಹೀಗೆ. ಸಖತ್ ಇತ್ತು ನಮ್ಮದು ಫೈನಲ್. ನಾವು ಟಾಸ್ ಸೋತ್ವಿ, ಬ್ಯಾಟಿಂಗ್ ಬಂತು ನಮಗೆ. ಒಳ್ಳೆ ಸ್ಕೋರ್ ಮಾಡಿದ್ವಿ ನಾವು ಫಸ್ಟು, ಅದಾದಮೇಲೆ ಡಿಫೆಂಡು ಮಾಡಿದ್ವಿ. ಸೊ ಸಖತ್ತಿದೆ. ಅಂದರೆ ಫೈನಲಲ್ಲಿ ಸೆಂಚುರಿ ಹೊಡೆಯೋದು ಆಬ್ವಿಯಸ್ಲಿ ವೆರಿ ಪ್ರೌಡ್ ಮೂಮೆಂಟ್ ನನಗೆ. ಒಟ್ಟಾರೆ ಕಪ್ ಹಿಡಿದು ವಾಪಸ್ಸಾದ ಆಟಗಾರರಿಗೆ ಭರ್ಜರಿ ಸ್ವಾಗತ ಸಿಕ್ಕಿದ್ದಂತೂ ಸುಳ್ಳಲ್ಲ. ನ್ಯೂಸ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ವಿಜಯ ಹಜಾರೆ ಟ್ರೋಫಿ ಹಿಡಿದು ವಾಪಸ್ಸಾದ ಆಟಗಾರರಿಗೆ ಭರ್ಜರಿ ಸ್ವಾಗತ ಮಾಡಲಾಯಿತು. ಏರ್ಪೋರ್ಟ್ಗೆ ಬರ್ತಾ ಇದ್ದಂತೆ ಅಭಿಮಾನಿಗಳಿಗೆ ಜೈಕಾರ ಅಂದ್ರೆ ಅಭಿಮಾನಿಗಳು ಜೈಕಾರ ಹಾಕಿದ್ರು. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಚಾಂಪಿಯನ್ ಕರ್ನಾಟಕ ಚಾಂಪಿಯನ್. ವಿಜಯ ಹಜಾರೆ ಟ್ರೋಫಿ ಗೆದ್ದು ಕರುನಾಡ ಮಕ್ಕಳು ತಾಯ್ನಾಡಿಗೆ ಆಗಮಿಸುತ್ತಿದ್ದಂತೆ ಭರ್ಜರಿ ವೆಲ್ಕಮ್ ಸಿಕ್ಕಿದೆ. ಐದನೇ ಬಾರಿಗೆ ವಿಜಯ ಹಜಾರೆ ಟ್ರೋಫಿ ಗೆದ್ದ ಮಾಯಾಂಕ್ ಅಗರ್ವಾಲ್ ನೇತೃತ್ವದ ಕರ್ನಾಟಕ ತಂಡಕ್ಕೆ ತವರಿನಲ್ಲಿ ಭರ್ಜರಿ ಸ್ವಾಗತ ಸಿಕ್ಕಿದೆ. ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಹಾಗೂ ಆಟಗಾರರ ಕುಟುಂಬಸ್ಥರು ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಸ್ವಾಗತ ಕೋರಿದ್ದಾರೆ. ಹೂಗುಚ್ಛ ನೀಡಿ ಹಾರ ಹಾಕಿ ಬರಮಾಡಿಕೊಂಡಿದ್ದಾರೆ. ಏರ್ಪೋರ್ಟ್ನಿಂದ ಹೊರಬರುತ್ತಿದ್ದಂತೆ ಕ್ರಿಕೆಟ್ ಅಭಿಮಾನಿಗಳು ಜೈಕಾರ ಮುಗಿಲು ಮುಟ್ಟಿತ್ತು. ತುಂಬ ಚೆನ್ನಾಗಿ ಅನಿಸ್ತದೆ ನಮಗೆ. ಹಾರ್ಡ್ ವರ್ಕ್ ಮಾಡಿದ್ದೀವಿ, ಪ್ರಿಪ್ರೇಷನ್ಸ್ ಚೆನ್ನಾಗಿ ಮಾಡಿದ್ದೀವಿ. ಸೊ ಅದಕ್ಕೆ ವೆನ್ ವಿ ಗೆಟ್ ದ ರಿಸಲ್ಟ್ ಫಾರ್ ದ್ಯಾಟ್ ತುಂಬ ಖುಷಿ ಆಗುತ್ತೆ. ಪ್ರೆಷರ್ ಇತ್ತು, ಬಟ್ ಎಲ್ಲ ಹುಡುಗರು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರು. ಕ್ರೂಷಲ್ ಮೂಮೆಂಟ್ಸ್ ನಾವು ಗೆದ್ವಿ, ಆ್ಯಂಡ್ ಒನ್ಸ್ ವಿ ಹ್ಯಾಡ್ ದ ಮೊಮೆಂಟಮ್ ಆನ್ ಅವರ್ ಸೈಡ್, ವಿ ಲುಕ್ ಟು ಫಿನಿಶ್ ದ ಗೇಮ್. ವಿಜಯ ಹಜಾರೆ ಟ್ರೋಫಿ ಗೆದ್ದ ಬಗ್ಗೆ ಬ್ಯಾಟರ್ ಸ್ಮರಣ್ ಹೇಳಿದ್ದು ಹೀಗೆ. ಸಖತ್ ಇತ್ತು ನಮ್ಮದು ಫೈನಲ್. ನಾವು ಟಾಸ್ ಸೋತ್ವಿ, ಬ್ಯಾಟಿಂಗ್ ಬಂತು ನಮಗೆ. ಒಳ್ಳೆ ಸ್ಕೋರ್ ಮಾಡಿದ್ವಿ ನಾವು ಫಸ್ಟು, ಅದಾದಮೇಲೆ ಡಿಫೆಂಡು ಮಾಡಿದ್ವಿ. ಸೊ ಸಖತ್ತಿದೆ. ಅಂದರೆ ಫೈನಲಲ್ಲಿ ಸೆಂಚುರಿ ಹೊಡೆಯೋದು ಆಬ್ವಿಯಸ್ಲಿ ವೆರಿ ಪ್ರೌಡ್ ಮೂಮೆಂಟ್ ನನಗೆ. ಒಟ್ಟಾರೆ ಕಪ್ ಹಿಡಿದು ವಾಪಸ್ಸಾದ ಆಟಗಾರರಿಗೆ ಭರ್ಜರಿ ಸ್ವಾಗತ ಸಿಕ್ಕಿದ್ದಂತೂ ಸುಳ್ಳಲ್ಲ. ನ್ಯೂಸ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.